ಸರ್ ಇಲ್ಲಿದೆ ಹಾಂ ಸರ್ ಒಂದು ಸ್ವಲ್ಪ ನನ್ನ ನೆಲದ ಭಾಷೆಯು ದೂರ ಬಲು ದೂರ ಈ ಮನಕಂತೂ ದಾರಿ ತೋರುತ್ತಿದೆ ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ನಮಸ್ಕಾರ. ಮತದಾನ ಮಾಡೋದು ಪ್ರತಿಯೊಬ್ಬ ಪೌರರ ಕರ್ತವ್ಯ. ಪ್ರತಿಯೊಬ್ಬರೂ ಬಂದುಬಿಟ್ಟು ಮತದಾನ ಮಾಡಬೇಕು. ನಾನು ಸಮೇತ ನನ್ನ ಕುಟುಂಬ ಸಮೇತ ಬೆಳಗ್ಗೆ ಬಂದು ಮತದಾನ ಮಾಡಿದ್ದೀವಿ. ಏನಾದರೂ ಪ್ರಶ್ನೆ ಇದೆಯಾ? ಗೆಲುವು ನಿಮಗೆ ಗೊತ್ತಾಗೋದು ಜೂನ್ 4ನೇ ದಿವಸ. ಈ ಹಿಂದೆದಲ್ಲ, ಈಗ ಮುಂದೆದು ಮಾತಾಡಬೇಕಲ್ಲ. ಚರಿತ್ರೆ ಎಲ್ಲರಿಗೂ ಗೊತ್ತಿರುತ್ತದೆ. ಈ ಸತಿ ಬೆಂಗಳೂರು ಇದರಲ್ಲಿ ಸೆಂಟ್ರಲಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ, ಅವ್ರು ಗೆಲ್ತಾರೆ. ಚೆನ್ನಾಗಿ ನಡೀತಾ ಇದೆ. ಜನ ಎಲ್ಲ ಕಡೆನೂ ಚೆನ್ನಾಗಿ ಆಗ್ತಾ ಇದೆ, ಪ್ರಕ್ರಿಯೆ ಚೆನ್ನಾಗಿ ಆಗ್ತಾ ಇದೆ. ಜನ ಸ್ವಲ್ಪ ಇದರಲ್ಲಿದ್ದಾರೆ, ಹುರುಪಲ್ಲಿದ್ದಾರೆ, ಮಾಡ್ತಾರೆ. ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಆಗ್ತಾ ಇದೆ. ಏನಾಗ್ತದೆ, ನಮ್ಮ ಬೆಂಗಳೂರು ನಗರದಲ್ಲಿ ಮನೆಗಳು ಶಿಫ್ಟ್ ಆಗ್ತಾ ಇರ್ತಾರೆ, ಮನೆಗಳು ಬಾಡಿಗೆಗೆ ಇರ್ತಾರೆ, ಬೇರೆ ಬೇರೆ ಕಡೆ ಹೋಗ್ತಾರೆ, ಉದ್ಯೋಗದಿಂದ ಇನ್ನೊಂದು ಕಡೆ ಹೋಗ್ತಾರೆ. ಅದೊಂದು ಕೆಲವೊಂದು ತೊಂದರೆ ಆಗ್ತಾ ಇದೆ. ಅದು ಬಿಟ್ಟು ಸ್ವಲ್ಪ ಜನ ಎಲ್ಲ ರಜೆಗೆ ಹೋಗ್ಬಿಡ್ತಾರೆ. ಈಗ
ಫ್ರೈಡೇ ಸಾಟರ್ಡೆ ಸಂಡೇ 3 ದಿವಸ ರಜೆ ಅಂತ ಬಿಟ್ಟು ಹೇಳಿದ್ರೆ ಅವ್ರು ಕೆಲವ್ರಲ್ಲ ಅದಕ್ಕೆ ಹಂಗೆ ಅದು ಹೋಗಬಾರ್ದು ಅಂತ ಹೇಳಿದ್ವಿ. ಆದರೂ ಈ ಸತಿ ನೋಡಬೇಕು ಎಷ್ಟರೊಟ್ಟಿಗೆ ಅದು ಯಶಸ್ವಿ ಆಗ್ತದೆ ನೋಡಬೇಕು ಅಷ್ಟೇ. ಓಕೆ, ಥ್ಯಾಂಕ್ ಯು. ಲೋಕಸಭಾ ಚುನಾವಣೆಯ ಮೊದಲ ಹಂತದಲ್ಲಿ ರಾಜ್ಯದಲ್ಲಿ ಎಲೆಕ್ಷನ್ ಆಗ್ತಿದೆ. ಬೆಂಗಳೂರು ಕೇಂದ್ರದಿಂದ ಸ್ವತಃ KJ ಜಾರ್ಜ್ ಅವರು ಕುಟುಂಬ ಸಮೇತ ವೋಟ್ ಹಾಕಕ್ಕೆ ಬಂದಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್, ಮೊದಲಿಗೆ ಮತದಾನ ಮಾಡಿದ್ರಿ, ಹೇಗೆ ಅನಿಸ್ತಾ ಇದೆ? ನಮಗೆ ನಾವು ಈ ದೇಶದ ಪೌರರಾಗಿ ಪ್ರತಿಯೊಬ್ಬರು ಮತದಾನ ಮಾಡೋದು ನಮ್ಮ ಹಕ್ಕು. ಸಂವಿಧಾನ ಪ್ರಕಾರ ನಮಗೆ ಹಕ್ಕು ಕೊಟ್ಟಿದೆ, ಅದನ್ನು ಚಲಾಯಿಸಲೇಬೇಕು. ಅದಕ್ಕೆ ನಾವು ಕುಟುಂಬ ಸಮೇತ ಬಂದುಬಿಟ್ಟು ಚಲಾಯಿಸಿದ್ದೇವೆ. ಸರ್, ಬೆಂಗಳೂರು ಕೇಂದ್ರ ಆಯಿತು, ಕೇಂದ್ರದಲ್ಲಿ ಅಧಿಕಾರ ಕೈ ಸೇರುತ್ತಾ ಅಂತ? ಅಧಿಕಾರ ಕೈಗೆ ಬರೋದು ಮತದಾರ ಕೈಲಿದೆ. ಆದರೆ ನಾವು ಬೆಂಗಳೂರು ಸೆಂಟ್ರಲ್ಲಿ ಮನ್ಸೂರ್ ಅಲಿ ಖಾನ್ ಅವರು ಹೆಚ್ಚಿನ ಬಹುಮತದ ಈ ಬಾರಿ ಗೆಲ್ಲುತ್ತಾರೆ ಎಂಬ ನಂಬಿಕೆ ನಮಗಿದೆ. ಈಗ ಬೆಂಗಳೂರು ಕೇಂದ್ರದ ನೋಡ್ತಾ ಹೋದ್ರೆ ಈ ಹಿಂದೆ ಅಂದ್ರೆ ಅಧಿಕಾರಕ್ಕೆ ಬಂದಿಲ್ಲ, ಅಭ್ಯರ್ಥಿಗಳು ಚೇಂಜ್ ಆದ್ರೂ ಗೆಲುವು ಕಂಡಿಲ್ಲ. ಸೊ ಈ ಬಾರಿ ಗೆಲುವಿನ ನಿರೀಕ್ಷೆ ಇದೆನಾ, ಅಥವಾ ಮನ್ಸೂರ್ ಅಲಿ ಖಾನ್ ಯಾವ ರೀತಿ ನಿರೀಕ್ಷೆಯನ್ನ ಕೊಡ್ತಾ ಇದ್ದಾರೆ ಮತದಾರರಿಗೆ ಅಂತ? ಅವರು ಒಬ್ಬರು ಯುವಕರು, ಅತ್ಯಂತ ಉತ್ಸಾಹಶೀಲರು. ಅವರು ನಮ್ಮ AICC ಮಟ್ಟದಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ತೆಲಂಗಾಣ ಇದರಲ್ಲಿ ಸಮೇತ ಅವರು ಉಸ್ತುವಾರಿಯಾಗಿ ಭಾರಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಕಳೆದ ಬಾರಿ ಅವರು ರಾಜ್ಯಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದರು. ಆ ರೀತಿಯಲ್ಲಿ ಅವರು ಒಬ್ಬ ಅನುಭವಿ ರಾಜಕಾರಣಿ. ಮತ್ತು ಹಲವಾರು ಸಂಘ ಸಂಸ್ಥೆಗಳಂತ ಸ್ಕೂಲ್ಗಳು ಎಲ್ಲ ನಡೆಸ್ತಾರೆ. ನನಗೆ ಗೊತ್ತಿರುವಾಗ ಸುಮಾರು 25,000 ಸ್ಟೂಡೆಂಟ್ಸ್ ಅವರ ಸಂಸ್ಥೆಯಲ್ಲಿ ಕಲಿತಾ ಇದ್ದಾರೆ. ಎಲ್ಲ ಧರ್ಮದವರು, ಎಲ್ಲ ಭಾಷೆಯವರು ಅಲ್ಲಿ ಓದ್ತಾ ಇದ್ದಾರೆ. ಸರ್, ಈಗ ಬೆಂಗಳೂರಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಇತ್ತು ಮತದಾರರದ್ದು? ನಿರೀಕ್ಷೆ ಇದೆನಾ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ? ಕಳೆದ ಬಾರಿ ನಮಗೆ ಒಳ್ಳೆ ರೆಸ್ಪಾನ್ಸ್ ಇಡೀ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಕೊಟ್ಟಿದ್ದಾರೆ. ಸುಮಾರು 135+1 ನಮ್ಮ ಇಂಡಿಪೆಂಡೆಂಟ್ ನಾವು ಸಪೋರ್ಟ್ 136 ಜನ ಆರಿಸಿ ಬಂದಿದ್ದಾರೆ. ಅದೇ ಪ್ರಕಾರ ನೋಡಿದ್ರೆ ಈ ಸತಿ ಸಮೇತ ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚಿನ ಸೀಟುಗಳನ್ನು ನಮ್ಮ ಪಕ್ಷ ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಸರ್, ಹಿರಿಯ ನಾಗರಿಕರಿಗೆ ಇರುವ ಮತದಾನ ಮಾಡುವಂತಹ ಹುಮ್ಮಸ್ಸು ಯುವಕರಲ್ಲಿ ಇಲ್ಲ, ಅಂತವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಲ್ಲ, ಪ್ರತಿಯೊಬ್ಬರು ಮತದಾನ ಮಾಡಬೇಕು. ಅದೇ ನಾನು ಮೊದಲು ಹೇಳಿದೆ, ನಮ್ಮ ಹಕ್ಕದು. ಸಂವಿಧಾನವಾಗಿ ನಾವೊಬ್ಬರು ಪೌರರು ಅಂತ ಹೇಳೋದು ನಮ್ಮ ಮತದಾನವನ್ನು ಚಲಾಯಿಸಿದ್ರು ಮಾಡಬೇಕಾಗ್ತದೆ. ಅದರಿಂದ ಪ್ರತಿಯೊಬ್ಬರು ಬಂದುಬಿಟ್ಟು ಮತದಾನ ಮಾಡಬೇಕು ಅಂದ್ಬಿಟ್ಟು ನಾನು ಅವ್ರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ನೋಡಿದ್ರಲ್ಲ, ಪ್ರತಿಯೊಬ್ಬರು ಮತದಾನ ಮಾಡಲೇಬೇಕು, ನಮ್ಮ ಹಕ್ಕು ಅದು ಚಲಾಯಿಸಬೇಕು. ಅಷ್ಟೇ ಅಲ್ಲದೆ ಕಾಂಗ್ರೆಸ್ ಮತ್ತೆ ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ, ಕೇಂದ್ರದಲ್ಲಿ ಅದರಲ್ಲೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಮಾತನ್ನ KJ ಜಾರ್ಜ್ ಅವರು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.